ನಾನು ನಾಗರಾಜ್ ಧಾರವಾಡದ ಜಿಲ್ಲಾ ವರದಿಗಾರ. ಧಾರವಾಡದಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ನಿರಂತರವಾಗಿ ಮಳೆ ಕೂಡ ಸುರಿತಾ ಇರ್ತಕ್ಕಂಥದ್ದು. ಮಳೆ ಸುರಿತಿರ್ತಕ್ಕಂಥ ಏನಿದೆ ಸಾಕಷ್ಟು ಜನರು ಕೂಡ ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ವಿದ್ಯಾರ್ಥಿಗಳು ಮತ್ತು ಧಾರವಾಡಕ್ಕೆ ಬರತಕ್ಕಂಥ ಜನರು ಕೂಡ ಛತ್ರಿ ಆಗಿರ್ಬೋದು ಮತ್ತು ಜರ್ಕಿನ್ ಗಳನ್ನ ಹಾಕೊಂಡು ಸಂಚಾರವನ್ನ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥ ಸಾಕಷ್ಟು ಜನ ನಿರಂತರವಾಗಿ ಸುರಿತಿರ್ತಕ್ಕಂಥ ಮಳೆಯಲ್ಲಿ ಜನರು ಕೂಡ ಈಗ ಸಾಕಷ್ಟು ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದಲೂ ನಿರಂತರ ಮಳೆಯಿಂದ ಸಾಕಷ್ಟು ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು ಮತ್ತು ವಾಹನ ಸವಾರರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಯಾವುದೇ ಕಚೇರಿಗಳಿಗೆ ಹೋಗ್ತಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಇವೆಲ್ಲರೂ ಕೂಡ ಏನು ಜರ್ಕಿನ್ ಗಳನ್ನ ಹಾಕೊಂಡು ಮತ್ತು ಛತ್ರಿಗಳನ್ನ ಹಿಡಿಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಈಗ ನಿರಂತರವಾಗಿ ಈ ಒಂದು ಮಳೆ ಸುತ್ತಿರ್ತಕ್ಕಂಥ ಜನರು ಕೂಡ ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೈಕ್ ಸವಾರರು ಕೂಡ ರಸ್ತೆಗೆ ಬರಬೇಕಾದ್ರೆ ಸಾಕಷ್ಟು ಒಂದು ಮುಂಜಾಗ್ರತೆ ಅಂದ್ರೆ ಏನು ಜರ್ಕಿನ್ ಗಳಿರ್ಬೋದು ಮತ್ತು ಹೆಲ್ಮೆಟ್ ಗಳ ಒಂದು ಮಳೆಯಿಂದ ರಕ್ಷಣೆ ಪಡೆಯುವಂತ ಒಂದು ಜರ್ಕಿನ್ ಗಳನ್ನ ಹಾಕೊಂಡು ಇಲ್ಲಿ ರಸ್ತೆಗಿರುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುತ್ತಿರ್ತಕ್ಕಂಥ ಏನಿಲ್ಲ ಸಾಕಷ್ಟು ಈಗ ಅವಾಂತರಗಳು ಕೂಡ ಆಗುವಂತದ್ದು ಆಗ್ತಿರ್ತಕ್ಕಂಥದ್ದು. ಇಷ್ಟು ದಿನ ಮಳೆ ಇಲ್ದಿರಬೇಕಾದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇದ್ವು. ಅಂದ್ರೆ ಬೆಳೆಗಳು ಒಣಗಿ ಹೋಗ್ತಿರ್ತಕ್ಕಂಥ ಬೆಳೆಯಲ್ಲಿ ಸಾಕಷ್ಟು ರೈತರು ಬೆಳೆಯನ್ನ ನಾಶಪಡಿಸ್ತಾ ಇದ್ರು. ಆದ್ರೆ ಈಗ ಸುತ್ತಿರ್ತಕ್ಕಂಥ ಮಳೆಯಿಂದ ನಿರಂತರವಾಗಿ ಮಳೆ ಸುತ್ತಿರ್ತಕ್ಕಂಥ ಏನೇನು ಸಾಕಷ್ಟು ಬೆಳೆಯನ್ನ ಹಾಳು ಮಾಡ್ತಿರ್ತಕ್ಕಂಥ ರೈತರಿಗೆ ಸಾಕಷ್ಟು ಹರ್ಷ ಮೂಡಿರ್ತಕ್ಕಂಥ ರೈತರ ಬೆಳೆಗಳಿಗೆ ಸಾಕಷ್ಟು ಜೀವಗಳೇ ತುಂಬಿಕೊಳ್ತಾ ಇರ್ತಕ್ಕಂಥ ಈ ರೈತರು ಕೂಡ ಸಾಕಷ್ಟು ಸಂತೋಷವಾಗಿರ್ತಕ್ಕಂಥದ್ದು. ಇದೇ ರೀತಿ ಮಳೆ ಆದ್ರೆ ಈ ರೈತರು ಹಾಳಾಗಿ ಹೋಗ್ತಿರ್ತಕ್ಕಂಥ ಬೆಳೆಗಳು ಮತ್ತು ಅವುಗಳ ಜೀವ ಬೆಳೆ ಮತ್ತು ರೈತರು ಈಗಾಗಲೇ ಸಾಲ ಸೂಲವನ್ನ ಮಾಡಿಕೊಂಡು ಬೆಳೆದಿರ್ತಕ್ಕಂಥ ಬೆಳೆಗಳು ಬದುಕುವುದು ಮಾತಾಡುವ ರೈತರಿಗೆ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಅಷ್ಟು ನಿನ್ನೆಯಿಂದ ಸುತ್ತಿರ್ತಕ್ಕಂಥ ಮಳೆಯನ್ನು ರೈತರಲ್ಲೂ ಕೂಡ ಈಗ ಸಾಕಷ್ಟು ಆಶಾಭಾವನೆಯನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಇವತ್ತು ನಿನ್ನೆಯಿಂದ ಸುತ್ತಿರ್ತಕ್ಕಂಥ ಮಳೆ ಈಗ ರೈತರಾಗಿರ್ಬೋದು ಮತ್ತು ಎಲ್ಲರಲ್ಲೂ ಕೂಡ ಈಗ ಸಾಕಷ್ಟು ಹರ್ಷವನ್ನು ಕೂಡ ಮೂಡಿಸಿದ್ದು. ಈಗ